ನಮಸ್ಕಾರ. ಯುರೋಪ ಭೂಮಿಯಾಚೆಗೆ ಜೀವದ ಹುಡುಕಾಟ. ಧರ್ಮ ಮತ್ತು ನಂಬಿಕೆಗಳು ಏನನ್ನೇ ಹೇಳಿ, ಜಡವೇ ಜೀವಕ್ಕೆ ಕಾರಣ. ಸೂಕ್ತ ಪರಿಸ್ಥಿತಿನಲ್ಲಿ ಸಮರ್ಪಕ ರೀತಿಯಲ್ಲಿ ರಾಸಾಯನಿಕಗಳು ಸೇರಿದಾಗ ಜಡ ಜೀವ ಆಗ್ತೈತೆ ಅಂತ ವಿಜ್ಞಾನ ನಂಬ್ತೈತೆ. ಅದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಪುರಾವೆಗಳನ್ನ ಕೂಡ ಅದು ಕೊಟ್ಟಿದೆ. ರಾಸಾಯನಿಕ ಸಂಯೋಜನೆಗಳಿಂದ ಮೊದಲು ಒಂಟಿ ಕೋಶದ ಜೀವಗಳು ಕಾಣಿಸಿಕೊಂಡವು, ಅವೇ ವಿಕಾಸಗೊಂಡು ಇಂದು ಭೂಮಿಯ ಮೇಲೆ ಮತ್ತೆ ಭೂಮಿಯ ಆಚೆಗೂ ಜೀವದ ಅಸ್ತಿತ್ವವನ್ನು ಹುಡುಕ್ತಕ್ಕಂಥ ಮನುಷ್ಯನಾಗಿ ವಿಕಾಸಗೊಂಡಿದ್ದೇವೆ ಅನ್ನೋದು ವಿಜ್ಞಾನದ ನಿಲುವು. ಸಾಮಾನ್ಯವಾಗಿ ಭೂಮಿಯ ಆಚೆಗೆ ಜೀವಗಳನ್ನ ಹುಡುಕೋದು ಅಂತ ಹೇಳಿದ್ರೆ ಆಕಾರದಲ್ಲಿ ಬಹುತೇಕ ನಮ್ಮಂತೆಯೇ ಕಾಣ್ತಕ್ಕಂಥ, ಆದ್ರೆ ನಮಗಿಂತ ಮುಂದುವರೆದಿರ್ತಕ್ಕಂಥ ಏಲಿಯನ್ಸ್ಗಳನ್ನ ಅಂದ್ರೆ ಅನ್ಯ ಜೀವಗಳನ್ನ ಹುಡುಕ್ತಕ್ಕಂಥ ಚಿತ್ರಣ ನಮ್ಮ ಮುಂದೆ ಬರುತ್ತೆ. ಆದ್ರೆ ನಿಜವಾದಂಥ ಹುಡುಕಾಟ ನಮಗೆ ಸನಿಹವಾದಂಥ ಭೂಮಿ ಆಚೆಗಿನ ನೆಲೆಗಳಲ್ಲಿ ಸೂಕ್ಷ್ಮ ಜೀವಿಗಳನ್ನ ಪತ್ತೆ ಹಚ್ಚೋದಾಗಿರುತ್ತೆ. ಇಂತಹ ಸೂಕ್ಷ್ಮ ಜೀವಿಯ ಹುಡುಕಾಟಕ್ಕೆ ಅಕ್ಟೋಬರ್ 14, 2024 ಅಪರಾಹ್ನ 12:06 ನಾಸಾ ಮಾಲೀಕತ್ವದ ಫ್ಲಾರಿಡಾ ಸ್ಪೇಸ್ ಸ್ಟೇಷನ್ ನಿಂದ ಸ್ಪೇಸ್ ಎಕ್ಸ್ ಫಾಲ್ಕಾನ್ ಹೆವಿ ರಾಕೆಟ್ ಮೂಲಕ ಯುರೋಪಾ ಕ್ಲಿಪರ್ ಅಂತಕ್ಕಂಥ ಅಂತರಿಕ್ಷ ಶೋಧಕ ನೌಕೆಯನ್ನ ಗುರುಗ್ರಹದ ಉಪಗ್ರಹ ಯುರೋಪಕ್ಕೆ ಕಳಿಸಲಾಯಿತು. ಸೌರಮಂಡಲದಲ್ಲಿ ಹಲವು ಗ್ರಹಗಳು, 106 ಉಪಗ್ರಹಗಳು, ಸಾವಿರಾರು ಉಲ್ಕೆಗಳು, ಕ್ಷುದ್ರ ಗ್ರಹಗಳು ಇದ್ರೂ ಕೂಡ ಯುರೋಪವನ್ನೇ ಏಕೆ ಜೀವಿಗಳ ಹುಡುಕಾಟಕ್ಕಾಗಿ ಆರಿಸಿಕೊಳ್ಳಲಾಯಿತು ಅನ್ನೋದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರ ಹುಡುಕೋದಕ್ಕೆ ನಾವು ಸ್ವಲ್ಪ ಮೂಲ ಸಂಗತಿಗಳ ಹತ್ರ ನಮ್ಮ ಗಮನವನ್ನ ಹರಿಸಬೇಕಾಗುತ್ತೆ. ಗುರುಗ್ರಹದ ತಿರುಳಿನಲ್ಲಿ ಭಾರಿ ಒತ್ತಡ ಇದ್ದು ಅಲ್ಲಿ ಜಲಜನಕ ಲೋಹದ ದ್ರವದಂತೆ ಇರುತ್ತೆ. ಈ ದ್ರವರೂಪದ ಜಲಜನಕ ಪ್ರಬಲವಾದಂಥ ಕಾಂತೀಯ ಕ್ಷೇತ್ರವನ್ನ ಉಂಟು ಮಾಡ್ತದೆ. ಈ ಕ್ಷೇತ್ರದ ತೀವ್ರತೆ ಭೂಮಿಯ ಕಾಂತತ್ವಕ್ಕಿಂತ 20,000 ಪಟ್ಟು ಹೆಚ್ಚೈತೆ. ದೂರದಿಂದ ಗುರುಗ್ರಹ ನಮಗೆ ಚುಕ್ಕಿಯಂತೆ ಕಾಣ್ತದೆ. ಗುರುಗ್ರಹವನ್ನು ಆವರಿಸಿರ್ತಕ್ಕಂಥ ಕಾಂತೀಯ ವಲಯವನ್ನ ನಾವು ನೋಡುವಂತಿದ್ರೆ ಅಥವಾ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿದ್ರೆ ಅದು ಭೂಮಿಯಿಂದ ಹುಣ್ಣಿಮೆ ಚಂದ್ರನ 2 ಪಟ್ಟು ದೊಡ್ಡದಾಗಿ ಅಗಲವಾಗಿ ಕಾಣ್ತಾ ಇತ್ತು. ಗುರುಗ್ರಹ ಹಲವಾರು ಉಪಗ್ರಹಗಳನ್ನ ಹೊಂದಿದೆ. ಈ ಉಪಗ್ರಹಗಳಲ್ಲಿರ್ತಕ್ಕಂಥ ಜ್ವಾಲಾಮುಖಿಗಳು ಪ್ರತಿ ಸೆಕೆಂಡ್ಗೆ 106 ಟನ್ ಗಂಧಕದ ಆಕ್ಸೈಡ್ ಅನ್ನ ಉಗುಳ್ತಾ ಇದ್ದಾವೆ. ಹೀಗೆ ಹೊರಹಾಕಲ್ಪಟ್ಟಂತಹ ಗಂಧಕದ ಆಕ್ಸೈಡ್ ಅಯಾನೀಕರಣಗೊಳ್ತದೆ. ಅಯಾನೀಕರಣಗೊಂಡಂತಹ ಈ ಕಣಗಳು ಗುರುಗ್ರಹದ ಕಾಂತ ವಲಯದಲ್ಲಿ ಸೇರ್ಕೊಳ್ತವೆ. ಕಾಂತ ವಲಯ ಈ ಕಣಗಳನ್ನ ಸೆಕೆಂಡ್ಗೆ 300 ಕಿಲೋಮೀಟರ್ಗೂ ಅಧಿಕ ವೇಗದಲ್ಲಿ ತಿರುಗುವಂತೆ, ಸುತ್ತುವರಿಯಂತೆ, ಸುಳಿಸುತ್ತುವಂತೆ ಮಾಡ್ತಾ ಇದೆ. ಹೀಗೆ ತಿರುಗತಕ್ಕಂಥ ಕಣಗಳು ಗುರುಗ್ರಹದ ಇತರ ಉಪಗ್ರಹಗಳಿಗೆ ಹೊಡೆದು ಇನ್ನೂ ಹೆಚ್ಚಿನ ಧೂಳನ್ನ ಎಬ್ಬಿಸ್ತಾ ಇದ್ದಾವೆ. ಮರುಕಳಿಸ್ತಕ್ಕಂಥ ಈ ಘಟನೆಯಿಂದ ವಿಕಿರಣ ಹೊಮ್ಮಿಸ್ತಕ್ಕಂಥ ಭಾರಿ ಗಾತ್ರದ ಪಟ್ಟಿಗಳು ಗುರುಗ್ರಹದ ಪ್ರಮುಖ ಉಪಗ್ರಹ ಯುರೋಪ ಹಾಗೆ ಇತರ ಉಪಗ್ರಹಗಳ ವಲಯಗಳನ್ನ ದಾಟಿ ಸಾಗ್ತವೆ. ಈ ತೀವ್ರ ವಿಕಿರಣ ಎಲ್ಲ ಉಪಗ್ರಹಗಳಿಗೆ ಮಾರಿಯಾಗಿ ಕಾಣಿಸ್ಕೊಂಡಿದೆ. 1970ರಲ್ಲಿ ಪಯೋನಿಯರ್ 10 ಮತ್ತೆ ವಯೋಜರ್ ಅಂತರಿಕ್ಷ ನೌಕೆಗಳು ಅಲ್ಪಕಾಲ ಗುರುಗ್ರಹದ ಅಂಚಿನಿಂದ ಸಾಗಿ ಹೋಗಿದ್ವು. ಗುರುಗ್ರಹ ಹೊಮ್ಮಿಸ್ತಾ ಇದ್ದಂಥ ವಿಕಿರಣದ ಪರಿಣಾಮದಿಂದ ಅವುಗಳಲ್ಲಿದ್ದಂಥ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಅಡ್ಡಾದಿಡ್ಡಿಯಾಗಿ ವರ್ತಿಸಿದ್ವು. ಅವುಗಳು ಸಂಗ್ರಹಿಸಿದಂತಹ ದತ್ತಾಂಶಗಳಲ್ಲಿ ಕೆಲವು ಭಾಗ ಹಾಳಾಗಿತ್ತು. ಆಧುನಿಕ ತಂತ್ರಜ್ಞಾನದಿಂದ ನಿರ್ಮಿಸಿದಂಥ ಈಗಿನ ನೌಕೆಗೂ ಕೂಡ ಈ ವಿಕಿರಣದ ಪಟ್ಟಿನಲ್ಲಿ 3 ತಿಂಗಳಿಗಿಂತಲೂ ಹೆಚ್ಚಿನ ಕಾಲ ಸಮರ್ಪಕವಾಗಿ ಕೆಲಸವನ್ನ ಮಾಡಲಾರವು. ನಾಸಾ ಯುರೋಪ ಅಧ್ಯಯನಕ್ಕಾಗಿ ಯುರೋಪಾ ಕ್ಲಿಪರ್ ಅಂತಕ್ಕಂಥ ಅಂತರಿಕ್ಷ ನೌಕೆಯನ್ನ ಅಕ್ಟೋಬರ್ ತಿಂಗಳಲ್ಲಿ ಕಳಿಸಿದೆ. ಈ ನೌಕೆಯಲ್ಲಿರ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ವಿಕಿರಣದಿಂದ ಹಾಳಾಗದೆ ಸರಿಯಾಗಿ ಕಾರ್ಯನಿರ್ವಹಿಸಂತೆ ಮಾಡೋದಕ್ಕೆ ಹೊಸ ತಂತ್ರವೊಂದಕ್ಕೆ ನಾಸಾ ಮೊರೆ ಹೋಗಿದೆ. ಈ ಅಂತರಿಕ್ಷ ನೌಕೆ ವಿಕಿರಣಕ್ಕೆ ಒಳಗಾದಷ್ಟು ದೂರದಲ್ಲಿ ಗುರುಗ್ರಹವನ್ನ ಸುತ್ತುತ್ತಾ ಇರುತ್ತೆ. ಅವಕಾಶ ಸಿಕ್ಕಿದಾಗ ಯುರೋಪ ಸಮೀಪಕ್ಕೆ ಅವಕಾಶ ಸಿಕ್ಕಿದಾಗ ಅದು ಯುರೋಪ ಉಪಗ್ರಹ ಸಮೀಪಕ್ಕೆ ಬಂದು ಬೇಕಾದಂತಹ ದತ್ತಾಂಶವನ್ನ ಸಂಗ್ರಹಿಸಿ ಮತ್ತೆ ಯುರೋಪ ಉಪಗ್ರಹದಿಂದ ದೂರದ ಕಕ್ಷೆಗೆ ಹಿಂದಿರುಗುತ್ತೆ. ಹೀಗೆ ಅಂದಾಜು 50 ಸಲ ಸುತ್ತು ಹಾಕಿ ಯುರೋಪದ ಉಪಗ್ರಹದ ಎಲ್ಲ ಮೇಲ್ಮೈ ಲಕ್ಷಣಗಳ ಮಾಹಿತಿಯನ್ನ ಈ ನೌಕೆ ಯುರೋಪ ಕ್ಲಿಪ್ಪರ್ ನೌಕೆ ಸಂಗ್ರಹಿಸುತ್ತೆ. 19ನೇ ಶತಮಾನದಲ್ಲಿ ಕ್ಲಿಪ್ಪರ್ ಅಂತಕ್ಕಂಥ ಹೆಸರಿನ ಹಡಗುಗಳು ಬಂದರಿನಿಂದ ಹೊರಟು ತಮ್ಮ ಕೆಲಸ ಮುಗಿಸಿಕೊಂಡು ಅಲ್ಪ ಕಾಲದಲ್ಲಿ ಬಂದರಿಗೆ ಹಿಂದಿರುಗ್ತಾ ಇದ್ವು. ಇಂತಹುದೇ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಯುರೋಪದ ಮಾಹಿತಿ ಪಡೆದಕ್ಕೆ ಕಳಿಸಿರ್ತಕ್ಕಂಥ ಅಂತರಿಕ್ಷ ನೌಕೆಯನ್ನ ಯುರೋಪಾ ಕ್ಲಿಪ್ಪರ್ ಅಂತ ಕರೆಯಲಾಗಿದೆ. ಭೂಮಿಯ ಮೇಲೆ ಒಂದೇ ವರ್ಷದಲ್ಲಿ ಬೀಳ್ತಕ್ಕಂಥ ವಿಕಿರಣದ 1000 ಪಟ್ಟು ಯುರೋಪದ ಮೇಲೆ ಒಂದೇ ದಿನದಲ್ಲಿ ಬೀಳುತ್ತೆ. ಸೌರಮಂಡಲದಲ್ಲಿ ಬೇರೆ ಕಡೆಯ ಬದಲು ಇಲ್ಲೇಕೆ ಜೀವಿಗಳನ್ನ ಅಸ್ತಿತ್ವವನ್ನ ಹುಡುಕಲಾಗ್ತೈತೆ ಅಂತಕ್ಕಂಥ ಪ್ರಶ್ನೆ, ಎರಡನೇ ಪ್ರಶ್ನೆ ನಮ್ಮ ಮುಂದೆ ಈಗ ನಿಲ್ಲುತ್ತೆ. ಯುರೋಪ ಬೇರೆಲ್ಲ ಸೌರಮಂಡಲದ ಕಾಯಿಗಳಿಗಿಂತ ಬೇರೆಯದೇ ಆದಂತ ತನ್ನದೇ ಆದಂತ
ವಾತಾವರಣವನ್ನ ಮತ್ತು ಗುಟ್ಟನ್ನು ಹೊಂದಿರದೆ ಇದಕ್ಕೆ ಕಾರಣ. 1979ರಲ್ಲಿ ವೊಯೇಜರ್ 1 ನೌಕೆ ಗುರುಗ್ರಹದ ಸಮೀಪ ಹಾದು ಹೋದಾಗ ಯುರೋಪ ಉಪಗ್ರಹದ ಫೋಟೋಗಳನ್ನ ತೆಗೆದಿತ್ತು. ಕೋಟ್ಯಂತರ ವರ್ಷಗಳಿಂದ ಸೌರಮಂಡಲದ ಗ್ರಹಗಳಿಗೆ ಇರ್ತಕ್ಕಂಥ ಎಲ್ಲ ಉಪಗ್ರಹಗಳಿಗೆ ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಘಟಿಸ್ತಾ ಇರೋದ್ರಿಂದ ಮೇಲ್ಮೈಯಲ್ಲಿ ಕಂದಕಗಳು, ತಗ್ಗುಗಳು ಉಂಟಾಗಿದ್ದಾವೆ. ಇವು ಯುರೋಪ ಮೇಲ್ಮೈನಲ್ಲಿ ಇಲ್ಲ. ಕಳೆದ 6 ಕೋಟಿ ವರ್ಷಗಳಿಂದ ಯುರೋಪ ಉಪಗ್ರಹದ ಮೇಲೆ ಜರುಗ್ತಾ ಇರತಕ್ಕಂಥ ಘಟನೆಗಳಿಂದ ಈ ಎಲ್ಲ ಕುಳಿಗಳು ಮತ್ತು ಕಂದಕಗಳು ಮುಚ್ಚಿ ಹೋಗಿದ್ದಾವೆ. ಇದಾದ ನಂತರ 1995ರಲ್ಲಿ ಗೆಲಿಲಿಯೋ ಅಂತರಿಕ್ಷ ನೌಕೆ ಗುರುಗ್ರಹ ಮತ್ತೆ ಅದರ ಉಪಗ್ರಹಗಳ ಅಧ್ಯಯನವನ್ನ ಅಂದಾಜು 8 ವರ್ಷಗಳ ಕಾಲ ನಡೆಸಿ ಕೆಲವು ಕುತೂಹಲಕರವಾದಂತಹ ಸಂಗತಿಗಳನ್ನ ತಿಳಿಸಿತ್ತು. ಭೂಮಿಯಂತೆಯೇ ಗುರುಗ್ರಹದ ಕಾಂತಧ್ರುವಗಳು, ಭೌಗೋಳಿಕ ಕಾಂತಧ್ರುವಗಳು ಒಂದೇ ಕಡೆ ಇರದೆ ಸ್ವಲ್ಪ ಓರೆಯಾಗಿ ಇದ್ದಾವೆ. ಇದರಿಂದ ಗುರುಗ್ರಹ ಭೂಮಿಯ 10 ಗಂಟೆಗಳಿಗೆ ಒಮ್ಮೆ ತನ್ನ ಅಕ್ಷದ ಮೇಲೆ ಆವರ್ತಿಸ್ತದೆ. ಹಾಗೆ ಆವರ್ತಿಸಿದಾಗ ಕಾಂತ ವಲಯವು ಕೂಡ ಓಲಾಡುತ್ತೆ. ಬದಲಾಗ್ತಕ್ಕಂಥ ಈ ಕಾಂತಕ್ಷೇತ್ರ ಯುರೋಪದ ಮೇಲೂ ಕೂಡ ಪ್ರಬಲವಾದಂತಹ ಕಾಂತಕ್ಷೇತ್ರವನ್ನ ಪ್ರೇರೇಪಣೆ ಮಾಡುತ್ತೆ. ಅಂದ್ರೆ ಯುರೋಪದ ಗುರುಗ್ರಹದ ಕಾಂತಕ್ಷೇತ್ರಕ್ಕೆ ಪ್ರತಿಕ್ರಿಯೆ ನೀಡಬಲ್ಲಂತಹ ವಿದ್ಯುತ್ ವಾಹಕ ಪದರಗಳನ್ನ ಹೊಂದಿದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಂತಹ ಪದರ ಮೇಲ್ಮೈಯಿಂದ 10 ಕಿಲೋಮೀಟರ್ ಕೆಳಗಿರೋದನ್ನ ಗೆಲಿಲಿಯೋ ಅಂತರಿಕ್ಷ ನೌಕೆ ಪತ್ತೆ ಮಾಡಿದೆ. ವಿದ್ಯುತ್ ವಾಹಕ ಪದರ ಅಥವಾ ವಲಯ ಹೇಗಿದೆ ಅಂತ ತಿಳಿಯೋದ್ರಲ್ಲಿ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ. ಯುರೋಪದ ಮೇಲ್ಮೈ ಮೇಲೆ ಬಿಳಿಯಾಗಿ ಕಾಣತಕ್ಕಂಥ ಹೆಚ್ಚಿನ ಭಾಗ ದಪ್ಪನೆಯ ಮಂಜಿನ ಪದರದಿಂದ ಮುಚ್ಚಲ್ಪಟ್ಟಿದೆ. ಕಂದು ಮತ್ತು ಕೆಂಪು ಬಣ್ಣದ ನೀರಿನಲ್ಲಿ ಕರೆದಂತಹ ಲವಣಗಳು ಗಂಧಕದ ಆಮ್ಲ ಮಾತ್ರ ಅಲ್ಲದೆ ಅದರಲ್ಲಿ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮ ಜೀವಿಗಳು ಇರಬಹುದಾದಂತಹ ಸಾಧ್ಯತೆಯನ್ನ ಅದು ನಮಗೆ ಸೂಚಿಸುತ್ತೆ. ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ ನಡೆಸಿದಂತಹ ಪ್ರಯೋಗಗಳಿಂದ ಸಮುದ್ರದಲ್ಲಿರ್ತಕ್ಕಂಥ ಉಪ್ಪು ನೀರನ್ನ ತೀವ್ರ ವಿಕಿರಣದಿಂದ ಘಟಿಸಿದರೆ ಅದು ಯುರೋಪ ಮೇಲ್ಮೈ ಮೇಲೆ ಇರ್ತಕ್ಕಂಥ ಕಂದು ಕೆಂಪು ಬಣ್ಣಕ್ಕೆ ತಿರುಗೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅದರಿಂದ ವಿಜ್ಞಾನಿಗಳು ಯುರೋಪದಲ್ಲಿ ಮೇಲ್ಮೈಯಿಂದ 1000 ಕಿಲೋಮೀಟರ್ ಒಳಗಡೆ ಉಪ್ಪಿನ ಕಡಲು ಇರುವಂತಲೂ ಅದರಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಭೂಮಿಯಲ್ಲಿರ್ತಕ್ಕಂಥ ನೀರಿನ ಪ್ರಮಾಣದ 2 ಪಟ್ಟಿಗಿಂತಲೂ ಹೆಚ್ಚಂತಲೂ ಅಂದಾಜು ಮಾಡಿದ್ದಾರೆ. ಆದ್ರಿಂದಲೇ ಅಲ್ಲಿ ಹಲವು ಚಟುವಟಿಕೆಗಳು ನಡೀತಾ ಇದ್ದು ಕಂದಕಗಳು, ಕುಳಿಗಳು ಮುಚ್ಚಿ ಹೋಗಿದ್ದಾವೆ ಅಂತ ಅವರು ವಾಚಿಸಿದ್ದಾರೆ. ಭೂಮಿಗೆ ತಲುಪತಕ್ಕಂಥ ಸೌರ ವಿಕಿರಣದ 4% ಮಾತ್ರ ಗುರುಗ್ರಹ ಮತ್ತು ಅದರ ಉಪಗ್ರಹಗಳ ಸಮೂಹಕ್ಕೆ ತಾಗುತ್ತೆ ಮತ್ತು ದಕ್ಕುತ್ತೆ. ಆದ್ರಿಂದ ಯುರೋಪದ ಮೇಲ್ಮೈ ತಾಪಮಾನ -160 ಡಿಗ್ರಿಗಿಂತಲೂ ಕಡಿಮೆ ಇರ್ತದೆ. ಯುರೋಪ ಮತ್ತು ಗುರುಗ್ರಹದ ಇನ್ನೊಂದು ಉಪಗ್ರಹ ಗ್ಯಾನಿಮಿಡಿಗಳು ಗುರುಗ್ರಹವನ್ನ ನಿರ್ದಿಷ್ಟ ತಾಳಗಳಲ್ಲಿ ಅಂದ್ರೆ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಗತಿನಲ್ಲಿ ಪರಿಭ್ರಮಣೆ ಮಾಡ್ತಾ ಇದ್ದಾರೆ. ಗ್ಯಾನಿಮಿಡಿ 1 ಸುತ್ತು ಹಾಕಿದ್ರೆ ಯುರೋಪ 2 ಸುತ್ತನ್ನ ಹಾಕುತ್ತೆ. ಗುರುಗ್ರಹ ಮತ್ತು ಗ್ಯಾನಿಮಿಡಿಗಳ ಗುರುತ್ವ ಸೆಳೆತದಿಂದ ಯುರೋಪದ ಪರಿಭ್ರಮಣ ಕಕ್ಷೆ ವೃತ್ತ ಇಲ್ಲದೆ ಅಂಡಾಕೃತಿನಲ್ಲಿ ಬದಲಾಗಿದೆ. ಇದರಿಂದ ಯುರೋಪ ಅರ್ಧ ಭಾಗ ಹೊರಗೆ ಎಳೆಯಲ್ಪಡ್ತಾ ಇದ್ರೆ ಇನ್ನರ್ಧ ಭಾಗ ಒಳಗೆ ಅದುಮಲ್ಪಡ್ತಾ ಇದೆ. ಇದರಿಂದ ಕಡೆಗೋಲಿನಂತೆ ಕರೆದಂತಹ ಪರಿಣಾಮ ಉಂಟಾಗಿ ಒಳಗೆ ಅದುಮಲ್ಪಟ್ಟಿರತಕ್ಕಂಥ ಭಾಗದಲ್ಲಿ ತಾಪಮಾನ ಏರುತ್ತೆ. ಈ ತಾಪಮಾನ ಯುರೋಪದ ಒಳಗೆ ಇರತಕ್ಕಂಥ ನೀರನ್ನ ದ್ರವ ರೂಪದಲ್ಲಿ ಉಳಿಸೋದಕ್ಕೆ ನೇರವಾಗಿದೆ. ಗುರುಗ್ರಹದ ಕಡೆಗೆ ಇರ್ತಕ್ಕಂಥ ಯುರೋಪದ ಭಾಗದಲ್ಲಿ ತಾಪಮಾನ ಹೆಚ್ಚಿಗೆ ಇರೋದ್ರಿಂದ ಹೆಚ್ಚಿನ ಜ್ವಾಲಾಮುಖಿ ಚಟುವಟಿಕೆಗಳು ಕೂಡ ಅಲ್ಲಿ ಇಲ್ಲ. ವಿಜ್ಞಾನಿಗಳ ಅಂದಾಜು ತಪ್ಪಿದ್ದು ಯುರೋಪದಲ್ಲಿ ಉಪ್ಪು ನೀರಿನ ಕಡಲು ಇಲ್ಲದೆ ಇರಬಹುದು ಎನ್ನುವ ಪ್ರಶ್ನೆ ಎದುರಾಗುತ್ತೆ. ಯುರೋಪ ನೀರಿಲ್ಲದ ಗಟ್ಟಿ ಚೆಂಡಾಗಿದ್ರೆ ಗುರುಗ್ರಹ ಸೆಳೆತದಿಂದ ಅದರ ಗಾತ್ರ 1 ಮೀಟರ್ ಮಾತ್ರ ಹೆಚ್ಚಿ ಮತ್ತೆ ಅದು ಸ್ವಸ್ಥಾನಕ್ಕೆ ಮರಳಿ ಬರ್ತಾ ಇತ್ತು ಮತ್ತು ಹಾಗೇನೆ ಮಿಡಿತಾ ಇರ್ತಾ ಇತ್ತು. ಕಡಲು ಇದ್ರೆ ಇದು 30 ಮೀಟರ್ನಷ್ಟು ಹೆಚ್ಚಿಗೆ ಇರುತ್ತೆ. ಇವೆರಡರಲ್ಲಿ ಯಾವ ಸ್ಥಿತಿ ಇದ್ರೂ ಕೂಡ ಗುರುತ್ವದ ಅಳತೆಗಳ ಮೂಲಕ ಪತ್ತೆಯಾಗುತ್ತೆ. ಯುರೋಪದಲ್ಲಿ ಮೇಲ್ಮೈ ಕೆಳಗೆ ನೀರು ಇಲ್ಲದೆ ಇದ್ರೆ ಅದರ ಮೇಲ್ಮೈ ಮೇಲಿನ ಹಿಮಪದರಗಳಲ್ಲಿ ಸೀಳಿಕೆಗಳು, ಬಿರುಕುಗಳು ಇರೋದಿಲ್ಲ. ಯುರೋಪದ ಮೇಲ್ಮೈ ಕೆಳಗಿರುವ ನೀರು ತೊಗಟೆ ಜೊತೆಗೆ ಭಾರಿ ಬಾವಿಗಳಂತಹ ನೈಸರ್ಗಿಕ ರಚನೆಗಳ ಮೂಲಕ ಸಂಪರ್ಕವನ್ನ ಹೊಂದಿದೆ. ಇದರಿಂದ ಮೇಲ್ಮೈಯಲ್ಲಿರ್ತಕ್ಕಂಥ ಖನಿಜಗಳು ಒಳಗಿರ್ತಕ್ಕಂಥ ಬಿಸಿ ನೀರಿನಲ್ಲಿ ಕರಗ್ತವೆ. ಭೂಮಿಯಲ್ಲಿ ಇಂತಹ ಸ್ಥಿತಿ ಇರುವ ಜಾಗಗಳಲ್ಲಿ ಸೂರ್ಯನ ಬಿಸಿಲು ತಲುಪದೇ ಇದ್ರೂ ಕೂಡ ವಿಶಿಷ್ಟ ಬಗೆಯ ಬ್ಯಾಕ್ಟೀರಿಯಾಗಳು ಅಸ್ತಿತ್ವದಲ್ಲಿವೆ. ಸೂರ್ಯನ ಬಿಸಿಲಿನ ಬದಲು ನೀರಿನಲ್ಲಿರ್ತಕ್ಕಂಥ ಖನಿಜಗಳ ಮೂಲಕ ಶಕ್ತಿ ಪಡೆದು ಬದುಕಬಲ್ಲ ಬ್ಯಾಕ್ಟೀರಿಯಾಗಳು ಯುರೋಪದಲ್ಲಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ. ಯುರೋಪದಲ್ಲಿರ್ತಕ್ಕಂಥ ಉಪ್ಪು ನೀರಿನ ಕಡಲು ಅಂದಾಜು 400 ಕೋಟಿ ವರ್ಷಗಳಿಂದಲೂ ಹೆಚ್ಚು ಕಾಲದಿಂದ ಅಸ್ತಿತ್ವದಲ್ಲಿದೆ. ಆದ್ರಿಂದ ಅಲ್ಲಿ ಖನಿಜಿನಿಂದ ಜೀವಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಇರಬಹುದಾದಂತಹ ಎಲ್ಲ ಸಾಧ್ಯತೆಗಳು ಇವೆ. ಜೀವ ವಿಕಾಸವಾಗೋದಕ್ಕೆ ಮೀಥೇನ್, ಇಂಗಾಲದ ಡೈಆಕ್ಸೈಡ್, ಗಂಧಕದ ಆಮ್ಲ ಸೇರಿದಂತೆ ಹಲವು ಖನಿಜಗಳ ರಾಸಾಯನಿಕ ಕ್ರಿಯೆಗಳು ನೆರವಾಗ್ತವೆ. ಆದ್ರಿಂದಲೇ ಒಂಟಿಕೋಶದ ವಿಶಿಷ್ಟ ಬಗೆಯ ಬ್ಯಾಕ್ಟೀರಿಯಾಗಳು ಯುರೋಪದಲ್ಲಿರ್ತಕ್ಕಂಥ ಸಂಭವನೀಯತೆ ಬಹಳ ಹೆಚ್ಚು ಅಂತ ವಿಜ್ಞಾನಿಗಳು ಭಾವಿಸ್ತಾ ಇದ್ದಾರೆ. 2003ರಲ್ಲಿ ಗೆಲಿಲಿಯೋ ನೌಕೆಯ ಜೀವಿತಾವಧಿ ಕೊನೆಗೊಂಡಾಗ ಅದು ಯುರೋಪ ಉಪಗ್ರಹಕ್ಕೆ ಅಪ್ಪಳಿಸಿ ಅದರಲ್ಲಿ ಇರಬಹುದಾದಂತಹ ಸೂಕ್ಷ್ಮ ಜೀವಿಗಳನ್ನ
ಕಲುಷಿತಗೊಳಿಸಬಾರದು ಅಂತಕ್ಕಂಥ ಉದ್ದೇಶದಿಂದ ವಿಜ್ಞಾನಿಗಳು ಉದ್ದೇಶಪೂರ್ವಕವಾಗಿ ಅದನ್ನು ಗುರುಗ್ರಹಕ್ಕೆ ಅಪ್ಪಳಿಸಿ ಕೊನೆಗಾಣಿಸಿದರು. ತಿಮಿಂಗಿಲಗಳ ಅಧ್ಯಯನಕ್ಕಾಗಿ ಸ್ನಾತ್ ಬಾತ್ ಅಂತಕ್ಕಂಥ ವಿಶೇಷವಾದಂತಹ ಡ್ರೋನ್ ಅನ್ನ ತಯಾರು ಮಾಡಲಾಗಿದೆ. ಈ ಡ್ರೋನ್ ಕಡಲಿನಲ್ಲಿ ತೇಲ್ತಕ್ಕಂಥ ತಿಮಿಂಗಿಗಳ ಸಮೀಪಕ್ಕೆ ಹೋಗಿ ಅವು ಬಿಡ್ತಕ್ಕಂಥ ಉಸಿರಿನ ಒಂದು ವಿಶಿಷ್ಟವಾದಂತಹ ಪಾತ್ರೆಯಲ್ಲಿ ಸಂಗ್ರಹಿಸಿ ಅಧ್ಯಯನಕ್ಕೆ ತರುತ್ತೆ. ಶನಿಯ ಉಪಗ್ರಹ ಎಸ್ಪೆಲಾಡನ್ ಆಗಾಗ್ಗೆ ತನ್ನ ಒಳಪದರದಲ್ಲಿರ್ತಕ್ಕಂಥ ನೀರನ್ನ ಹೊರಗೆ ಗೇಸರ್ಗಳ ಮೂಲಕ ಕಾರಂಜಿಯಂತೆ ಚಿಮಿಸ್ತಾ ಇದೆ. ಇದೇ ರೀತಿ ಯುರೋಪ ಕೂಡ ಗೇಸರ್ ಕಾರಂಜಿಗಳನ್ನ ಚಿಮಿಸ್ತಕ್ಕಂಥ ಕುರುಹುಗಳನ್ನ ಹಬಲ್ ಅಂತರಿಕ್ಷ ನೌಕೆ ದೂರದರ್ಶಕದ ಮೂಲಕ ದಾಖಲಿಸಿದೆ. ಸ್ಪಾಟ್ ಬಾಟ್ ನಂತಹ ಉಪಕರಣಗಳಿಂದ ಕಾರಂಜಿಗಳು ಹೊರ ಆಗ್ತಕ್ಕಂಥ ಸರಕನ್ನ ಸಂಗ್ರಹಿಸಿ ಜೀವದ ಅಸ್ತಿತ್ವವನ್ನು ಹುಡುಕ್ತಕ್ಕಂಥ ಗುರಿಯನ್ನ ಯುರೋಪ ಕ್ಲಿಪ್ಪರ್ ನೌಕೆಯ ಮೂಲಕ ಹಾಕಿಕೊಳ್ಳಲಾಗಿದೆ. ಎನ್ಸೆಲಾಡನ್ ಭೂಮಿಯಿಂದ ದೂರ ಇರೋದ್ರಿಂದಲೂ ಯುರೋಪದಲ್ಲಿ ಜೀವ ಉಗಮ ಎನ್ಸೆಲಾಡನ್ಗಿಂತಲೂ ಮುಂಚೆಯೇ ಪ್ರಾರಂಭ ಆಗಿತ್ತು ಅಂತಕ್ಕಂಥ ಅಂದಾಜಿನಿಂದಲೂ ವಿಜ್ಞಾನಿಗಳು ಯುರೋಪ ಉಪಗ್ರಹವನ್ನ ಭೂಮಿಯಿಂದ ಹೊರಗಿರ್ತಕ್ಕಂಥ ಜೀವದ ಹುಡುಕಾಟಕ್ಕೆ ಆರಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ಫಲಿತಾಂಶಗಳು ಹೊರಬರ್ತವೆ, ಜೀವ ವಿಕಾಸ ಮತ್ತು ಉಗಮ ಕುರಿತಾಗಿ ವಿಜ್ಞಾನ ಎಂತಹ ಸೋಜಿಗದ ಸತ್ಯಗಳನ್ನ ಹೊರಹಾಕ್ಬೋದು ಅನ್ನೋದನ್ನ ಕಾದು ನೋಡೋದಷ್ಟೇ ನಮ್ಮ ಕೆಲಸ. ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನದ ಇಂತಹ ಅದ್ಭುತವಾದಂತಹ ಹುಡುಕಾಟಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.